ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೀಟ್ರೋಟ್ ಸೊಪ್ಪಿಂದ ಸಾಂಬಾರನ್ನ ಹೇಗೆ ಮಾಡೋದು, ದಾಲ್ನ ಅಂತ ತೋರ್ಸಕ್ಕೆ ಬಂದಿದ್ದೀನಿ. ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಬೀಟ್ರೋಟ್ ತುಂಬ ಒಳ್ಳೆಯದು. ಅದರ ಸೊಪ್ಪಿಂದ ಪಲ್ಯನೂ ಮಾಡ್ಬೋದು, ಸಾಂಬಾರನ್ನು ಮಾಡ್ಬೋದು. ಸೊ ನಾನಿವತ್ತು ದಾಲ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಬನ್ನಿ. ಇದು ನಾನು ಮನೆಯಲ್ಲಿ ಬೆಳೆದಂಥ ಬೀಟ್ರೋಟ್ದು ಎಲೆಗಳೇ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಕುಕ್ಕರ್ನ ತೊಗೊಂಡಿದ್ದೀನಿ. ನಾನು 3 ಥರ ಬೇಳೆಕಾಳನ್ನ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಒಂದು ಹಾಫ್ ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ಹೇಗೆ ಬೇಕು ನೋಡಿಕೊಂಡು ಹಾಕೋಬೋದು. ಹೆಸರುಬೇಳೆ, ಕೆಂಪು ಬೇಳೆ, ಮಸೂರ್ ದಾಲ್. ಇದು ಸಾಂಬಾರಿಗೆ ತುಂಬ ರುಚಿ ಕೊಡುತ್ತೆ. ಯಾವುದೇ ಬೇಳೆಕಾಳು ಸಾಂಬಾರು ಮಾಡಿದಾಗಲೂ ಇದನ್ನು ಮರಿದೇ ಹಾಕಿ ತುಂಬ ರುಚಿ ಕೊಡುತ್ತೆ. ನಾನಿಲ್ಲಿ ಕಾಳನ್ನ ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 3 ವಿಷಲ್ ಕೂಗಿಸ್ಕೊಳ್ತೀನಿ. ಇವಾಗ ದಾಲ್ ರೆಡಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, 2 ಒಣಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ತೀನಿ. ನಾನು ಶುಂಠಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ನಾನು ತಿನ್ನಬೇಕಾದ್ರೆ ನನ್ನ ಮಗನ ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ, ಸಿಕ್ಕಿದ್ರೆ ಉಗ್ದುಬಿಡ್ತಾನೆ ಅಂತ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎತ್ತಾಕೋಸ್ಕರ ನೀವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಬಾಡಿದೆ. ಈಗ 1 ಟೊಮೊಟೊ, ಹುಳಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಇದಕ್ಕೆ ನೋಡಿ ಬೀಟ್ರೋಟ್ದು ಎಲೆನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡ್ಡಿ ಹಿಂಭಾಗ ಏನೋ ಅದನ್ನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮೊಟೊ ಬಾಡೋದ್ರ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಬೇಯಿಸೋಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಇವಾಗ ಜಸ್ಟ್ ಇದಕ್ಕೆ ಎಷ್ಟು ಬೇಕು ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿ ಸಪ್ರೇಟಾಗಿ ಮಾಡ್ಕೊಂಡಿರೋರು ಬೇಳೆ ಸಾಂಬಾರು ಪುಡಿನೇ ಹಾಕ್ಬೋದು. ನಾನು ನಾನ್ ವೆಜ್ಜು ವೆಜ್ಜು ಎರಡಕ್ಕೂ ಸೇಮ್ ಮಾಡಿರೋದ್ರಿಂದ ಸಪ್ರೇಟಾಗಿ ಪೌಡ್ರ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡೆ, ಧನಿಯಾ ಪುಡಿ, ಖಾರ ಹೇಗೆ ಬೇಕಾಗಿ ನೋಡ್ಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ, ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ಇದು ಕಂಪ್ಲೀಟಾಗಿ ಎಲ್ಲ ಕುಕ್ ಆಗಬೇಕು.
ಈಗ ಇದಕ್ಕೆ ಏನು ಬೇಯಿಸಿಟ್ಕೊಂಡಿದ್ದೆ ಬೇಳೆನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಇನ್ನೊಂದು 5 ನಿಮಿಷ ಎಲ್ಲದಕ್ಕೂ ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ 5 ನಿಮಿಷ ಹಾಗೆ ತಳ ಹಿಡಿಬಾರ್ದು, ತಳ ಹಿಡಿದೇ ಇರೋ ಥರನೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ಕಂಪ್ಲೀಟ್ ಕುಕ್ ಆಗಿದೆ. ಈಗ ನಾನು ಇದಕ್ಕೀಗ ಬೀಟ್ರೋಟ್ದು ಎಲೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಇದು ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಇದು ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ ಬೀಟ್ರೂಟ್ ಎಲೆಯಲ್ಲಿ ಇಷ್ಟು ಚೆನ್ನಾಗಾಗುತ್ತೆ ದಾಲು ಅಂತ ಗೊತ್ತಿರಲಿಲ್ಲ ಅಂತ. ಟ್ರೈ ಮಾಡಿ ಮಿಸ್ ಮಾಡಿದೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು. ಕಂಪ್ಲೀಟಾಗಿ ಕುಕ್ ಆಗಿದೆ. ಸೂಪರಾಗಿ ಬಂದಿದೆ ರುಚಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಮಿಸ್ ಮಾಡದೆ ಟ್ರೈ ಮಾಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಥ್ಯಾಂಕ್ ಯು.